ವಾ 4 ಮನೆ ಅಂತೂ ಇಂತೂ ಈ ಖಾತ ಆಯ್ತು. ಇನ್ನೂ 12 ಮನೆ ಇದೆ. ಅದು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ವಲ್ಲ. ಅಕ್ಕ ಅದೆಲ್ಲ ಇರ್ಲಿ, ತಗೋ ಮೊದಲು ಕಾಫಿ ಕುಡಿ. ಶೋ ಈ ಮನೆಗಳದ್ದು ಟೆನ್ಷನ್ ಕಣೆ. ಅಮ್ಮ, ನನ್ನ ಫ್ರೆಂಡ್ ಮದ್ವೆ ಅಂತ ಹೇಳ್ತಿದ್ನಲ್ಲ, ಅವಳು ಇನ್ವಿಟೇಷನ್ ಕಳ್ಸಿದಾಳೆ. ಓ ತುಂಬಾ ಚೆನ್ನಾಗಿದೆ ಕಣೆ ಕಾರ್ಡು. ಇದೇನೆ ಅಲ್ಲ, ಮದ್ವೆ ಕಾರ್ಡ್ನ ಮೊಬೈಲ್ ಕಳ್ಸಿದಾಳೆ ಅವಳು. ಅಮ್ಮ ಈಗೆಲ್ಲ ಹಾಗೆ ಅಮ್ಮ, ಇನ್ವಿಟೇಷನ್ ವಾಟ್ಸಪ್ ಅಲ್ಲೇ ಕಳ್ಸೋದು. ಹಾಗಾದ್ರೆ ಮದ್ವೆಗೆ ವಿಡಿಯೋ ಕಾಲಲ್ಲೇ ಹೋಗ್ಬೋದಲ್ಲ, ಇಲ್ಲಿಂದಾನೆ ಮದ್ವೆನ ನೋಡ್ಬೋದು. ಚಿಕ್ಕಮ್ಮ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಹೇಳಿದೆ ಕಣೆ. ಈಗೇನು ತಾವು ಮದ್ವೆಗೆ ಹೋಗ್ಬೇಕಾ? ಹೌದು ಚಿಕ್ಕಮ್ಮ, ಹೋಗ್ಲೇಬೇಕು. ಮದ್ವೆ ಇರೋದು ಮಡಿಕೇರಿಲಿ. ಮಡಿಕೇರಿನ? ನಾನಂತೂ ಮಡಿಕೇರಿಗೆ ಹೋಗಿ ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದ್ದು ಕಣೆ. ಆಗ ನಿಮ್ಮಪ್ಪ ಕರ್ಕೊಂಡು ಹೋಗಿದ್ದು. ನಡಿ ನಡಿ, ನಿನ್ ಜೊತೆ ನಾನು ಬಂದ್ಬಿಡ್ತೀನಿ. ಮದ್ವೆಗೆ ಹೋಗಿ ಬಂದ್ಬಿಡೋಣ. ಅಮ್ಮ, ನಿನಗೆ ಇವತ್ತು ನಾಳೆ ಏನೋ ಕೆಲಸ ಇದೆ, ತುಂಬಾ ಬ್ಯುಸಿ ಇರ್ತೀನಿ ಅಂತ ಹೇಳಿದ್ಯಲ್ಲ, ನೀನ್ ಹೇಗ್ ಬರ್ತೀಯಾ? ಶ್ರೀವಲ್ಲಿ, ಇವತ್ತು ನಾಳೆನಾ? ಮದ್ವೆ ಯಾವತ್ತೆ? ಅಲ್ಲೇ ನೋಡಮ್ಮ, ನಾಳೆನೆ ಮದ್ವೆ, ನಾನು ಇವತ್ತೇ ಹೊರಡ್ಬೇಕು. ಏನೋ ಇವತ್ತೇ ಹೊರಡ್ಬೇಕಾ? ಏನ್ ಆಟ ಆಡ್ತಿದ್ಯಾ ನೀನು? ನನಗ್ ತುಂಬಾ ಕೆಲಸ ಇದೆ. 12 ಮನೆ ಈ ಖಾತಾ ಮಾಡಿಸ್ಬೇಕು, ಅದು ದೊಡ್ಡ ವಿಷಯ. ಹಾಗೆ 1 ಮನೆ ಬಾಡಿಗೆ ವಸೂಲಿ ಮಾಡ್ಬೇಕು, ಇನ್ನೊಂದ್ 2 ಮನೆ ಖಾಲಿ ಮಾಡಿಸ್ಬೇಕು, ಪೇಂಟ್ ಮಾಡಿಸ್ಬೇಕು. ಎಷ್ಟು ಕೆಲಸ ಇದೆ, ನಾನಂತೂ ಬರಕ್ಕಾಗಲ್ಲ. ಅಮ್ಮ, ನೀನ್ ಬರೋದೇನ್ ಬೇಕಾಗಿಲ್ಲ, ನಾನು ಒಬ್ಳೆ ಹೋಗಿ ಬರ್ತೀನಿ. ಏನೋ ಒಬ್ಳೆ ಹೋಗೋದಾ? ಯಾಕೆ ತಲೆಗೆಲ್ಲ ಕೆಟ್ಟಿದ್ಯಾ ಹಂಗೆ ನಿನ್ಗೆ? ಅದೆಲ್ಲ ಸಾಧ್ಯ ಇಲ್ಲ. ನೀನ್ ಏನ್ ಹೇಳಿದ್ರು ನೀನ್ ಒಬ್ಬಳನ್ನ ನಾನು ಎಲ್ಲೂ ಕಳ್ಸಲ್ಲ ಅಷ್ಟೇ. ಅಯ್ಯೋ ಇದೇನಕ್ಕ ಇದು, ಇನ್ನು ಆಗಿನ ಕಾಲದೊಳ ತರನೇ ಆಡ್ತಾ ಇದೆಯಲ್ಲ. ಅಕ್ಕ ಪಾಪ ಅವಳು ಮದ್ವೆಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾಳೆ. ಖುಷಿಯಾಗಿ ಹೋಗಿ ಬರ್ಲಿ, ಫ್ರೆಂಡ್ ಮದ್ವೆ ಅಂತ ಹೇಳ್ತಿದ್ದಾಳೆ, ಕಳ್ಸ್ಕೊಡಕ್ಕ. ನೀನ್ ಯಾಕೆ ದಡ್ಡಿ ತರ ಆಡ್ತಿದ್ಯಾ? ಅಲ್ಲಿ ಒಬ್ಬಳೇ ಕಳ್ಸಕ್ಕಾಗತ್ತ ಅಷ್ಟು ದೂರ? ಅಮ್ಮ, ನಾನು ಒಬ್ಳೆ ಹೋಗ್ತಿಲ್ಲ, ನನ್ ಜೊತೆ ಪವಿತ್ರ ಬರ್ತಿದ್ದಾಳೆ. ಅದ್ಯಾರೇ ಪವಿತ್ರ? ಅವಳು ಆಶಾ ಫ್ರೆಂಡ್ ಅಮ್ಮ. ಆಶಾ ಯಾರೇ? ಅಮ್ಮ, ಆಶಾನೇ ಮದ್ವೆ ಹುಡುಗಿ. ಅವಳೆ ಪದೇ ಪದೇ ಫೋನ್ ಮಾಡಿ ನೀನ್ ಬರ್ಲೇಬೇಕು ಅಂತ ಪೀಡಿಸ್ತಿದ್ದಾಳೆ. ನಾನು ಹೋಗ್ಲೇಬೇಕಮ್ಮ. ನೋಡಮ್ಮ, ಅವಳೇ ಫೋನ್ ಮಾಡ್ತಿದ್ದಾಳೆ. ಸರಿ ಬಿಡು, ನಾನು ಅವಳಿಗೆ ಹೇಳ್ತೀನಿ, ನಮ್ಮಮ್ಮ ಕಳಿಸ್ತಾ ಇಲ್ಲ, ನಾನು ಬರೋದಕ್ಕಾಗಲ್ಲ, ಸಾರಿ ಆಶಾ ಅಂತ ಹೇಳ್ಬಿಡ್ತೀನಿ. ಹಲೋ ಹಲೋ, ಹೊರಟೇನೆ? ಇಲ್ಲ ಆಶಾ, ನಮ್ಮಮ್ಮ ನನ್ನನ್ನ ಬಿಡ್ತಿಲ್ಲ. ನಿನ್ ಮದ್ವೆಗೆ ನಾನು ಬರೋಕ್ಕಾಗಲ್ಲ. ಅಯ್ಯಯ್ಯೋ, ಆ ಥರ ಮಾತ್ರ ಹೇಳ್ಬಿಡ್ವೆ. ನಿನ್ನ ಮದ್ವೆಗೆ ಬರಲೇಬೇಕು. ಬೇಕಿದ್ರೆ ನಿಮ್ಮ ಅಮ್ಮಂಗೆ ಫೋನ್ ಕೊಡು, ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರಿ, ಇಲ್ಲೇ ಕೂತಿದ್ದಾರೆ, ಕೊಟ್ಟೆ ಇರು. ತುಕಮ್ಮ. ಅಲ್ಲಮ್ಮ, ಇವತ್ತೇ ಹೋಗ್ಬೇಕು ಅಂತಿದ್ದಾಳೆ, ನಾಳೆ ಮದುವೆ ಇಟ್ಕೊಂಡು ಇವಾಗ ಅವಳು ಹೋಗ್ತೀನಿ ಅಂತಂದ್ರೆ ಅವಳು ಹೆಂಗ್ ಕಳ್ಸಕ್ಕಾಗತ್ತೆ? ನನಗೆ ತುಂಬಾ ಕೆಲಸ ಇದೆಯಮ್ಮ, ಅರ್ಥ ಮಾಡ್ಕೊ. ನಾನು ಅವಳ ಜೊತೆ ಬರಕ್ಕಾಗಲ್ಲ. ಅದನ್ನ ಶ್ರೀವಲ್ಲಿ ಹೇಳಿದ್ಲು ಆಂಟಿ. ಮೊದಲು ಮನೆಯವರೆಲ್ಲರೂ ಬನ್ನಿ ಅಂತಾನೆ ಕರೆದಿದ್ದು, ಆದರೆ ಅವಳು ಅಮ್ಮಂಗೆ ತುಂಬ ಕೆಲಸ ಇರುತ್ತೆ, ಅಮ್ಮ ಬ್ಯುಸಿ ಇರ್ತಾರೆ, ನಾನು ಒಬ್ಳೆ ಹೋಗ್ಲಾ ಅಂತ ಪರ್ಮಿಷನ್ ಕೇಳ್ತೀನಿ ಅಂತ ಹೇಳಿದ್ಲು. ನಿಮ್ಮ ಮಾತು ಅಂದರೆ ಶ್ರೀವಲ್ಲಿಗೆ ವೇದವಾಕ್ಯ ಆಂಟಿ. ಪ್ಲೀಸ್ ಕಳಿಸಿ ಆಂಟಿ, ನನ್ನ ನಿಮ್ಮ ಮಗಳು ಅಂತ ಅನ್ಕೊಳ್ಳಿ. ಶ್ರೀವಲ್ಲಿ ಮದುವೆ ನಿಂತೋಗಿರೋದಕ್ಕೆ ಅವಳು ಬೇಜಾರಾಗಿರ್ತಾಳೆ ಅಂತ ನಾನು ನನ್ನ ಮದುವೆ ವಿಚಾರನ ಮುಂಚೆನೇ ಹೇಳಿರಲಿಲ್ಲ. ಒಂದ್ ನಿಮಿಷ ಇರಮ್ಮ. ಅಳ್ಬೇಡ ಕಣೆ, ನೀನ್ ಹತ್ರ ನನ್ನ ಕೈಲಿ ನೋಡಕ್ಕಾಗಲ್ಲ. ಅಳ್ಬೇಡ ಬಂಗಾರ. ನೋಡಿದ್ರ ಆಂಟಿ, ಅವಳು ಬೇಜಾರಲ್ಲಿದ್ದಾಳೆ. ಅಟ್ಲೀಸ್ಟ್ ಈ ಮದ್ವೆಗೆ ಬಂದಾದ್ರೂ ವಾತಾವರಣ ಬದಲಾಗಿ ಖುಷಿಯಾಗಿರ್ತಾಳಲ್ವಾ? ಹೌದೇನೆ ಮಗಳೇ. ಸರಿ ಆಯ್ತು, ಹೋಗುಟ್ ಬಾ. ಯಾಕೆ, ಏನಾಯ್ತು ನಿನ್ಗೆ? ರೀ, ಅತ್ತೆ ತುಂಬಾ ನಡುಗ್ತಾ ಇದ್ದಾರೆ. ವೈರಲ್ ಫೀವರ್ ಏನಾದರೂ ಬಂದಿರ್ಬೋದು ಅನ್ಸುತ್ತೆ. ನಾವೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡೋಣ. ಬೇಡ ಸುಬ್ರಹ್ಮಣ್ಯ, ಸುಮ್ಮನೆ ನನಗೇನಾಗಿಲ್ಲ, ಒಂಚೂರು ಚಳಿ ಆಯ್ತೈತೆ ಅಷ್ಟೇ, ಎಲ್ಲಿಗೂ ಹೋಗೋದು ಬೇಡ. ಅಮ್ಮ, ಈ ಸೆಕೆಯಲ್ಲಿ ಈ ಹೊದ್ಗೆ ಹೊದ್ಕೊಂಡಿದ್ಯಾ, ಮೈ ಸುಡ್ತಾ ಇದೆ, ನೀನು ಚಳಿ ಆಗ್ತಿದೆ ಅಂತಿದೆಯಲ್ಲ, ಫ್ಯಾನ್ ಆದ್ರೂ ಹಾಕ್ತೀನಿ ಒಂದು ನಿಮಿಷ. ಅಯ್ಯಯ್ಯೋ ಬೇಡ ಕಣಪ್ಪ, ಈಗಲೇ ಚಳಿ ತಡಿಯೋಕ್ಕಾಗ್ತಿಲ್ಲ, ಇನ್ನೇನು ಫ್ಯಾನ್ ಹಾಕ್ಬಿಟ್ರೆ ಹೆಂಗೆ? ರಾತ್ರಿ ಸ್ವಲ್ಪ ಗಂಟ್ಲು ನೋಯ್ತಾ ಇತ್ತು, ಬೆಳಗ್ಗೆ ನೋಡಿದ್ರೆ ಜ್ವರ ಬಂದ್ಬಿಟ್ಟೈತೆ.
ಶಾರ್ಟ್ ಇನ್ಫೆಕ್ಷನ್. ಅಲ್ಲ ಕಣಮ್ಮ, ಹೇಳಬೇಕು ತಾನೇ ರಾತ್ರಿ ಈ ಥರ ಆಗ್ತಿತ್ತು ಅಂತ. ಅಟ್ಲೀಸ್ಟ್ ಬೆಳಿಗ್ಗೆ ಎದ್ಮೇಲಾದ್ರೂ ಹೇಳ್ಬೇಕಲ್ವಾ ನಂಗೆ ಸುಸ್ತಾಗ್ತಾ ಇದೆ ಅಂತ. ಅವಾಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲಾಂದ್ರೆ ಡಾಕ್ಟ್ರನ್ನೇ ಕರ್ಕೊಂಡ್ ಬರ್ತಿದ್ದೆ. ನೀನು ಇವಾಗ ಹೇಳಿದ್ರೆ ಹೆಂಗೆ? ಹೋಗಿ ಬಾ, ಈಗಾದ್ರೂ ಹೋಗೋಣ. ಬೇಡ ಬೇಡ ಕಣಪ್ಪ, ನನಗೆ ಏನಾಗಿಲ್ಲ. ನೀವು ಹೊರಟಿದ್ದೀರಲ್ಲ, ಹೊರಡಿ. ನನ್ನಿಂದ ನೀವು ಹೋಗೋದು ನಿಲ್ಬಾರ್ದು. ಇವ್ರು ಇದಾರಲ್ಲ, ನನ್ನನ್ನು ನೋಡ್ಕೊತಾರೆ. ಹೌದು ಶ್ರಾವಣಿ ಮರು ಸುಬ್ಬು, ಇವ್ರನ್ನ ಕರ್ಕೊಂಡು ಹೋಗು, ನಾನು ಇವಳು ನೋಡ್ಕೊತೀನಿ ಕಣೋ. ಇಲ್ಲಿದ್ದಾನ ನಿಮ್ಮವ್ವ ಇವರೆಲ್ಲ ಹೊರಡಬೇಕಾದ್ರೆ ಕೊಕ್ಕೆ ಹಾಕಬೇಕು ಅಂತ ನಾಟಕ ಮಾಡ್ತಿದ್ದಾಳ ಅಥವಾ ನಿಜವಾಗ್ಲೂ ಜ್ವರ ಬಂದಿದ್ಯಾ? ನನಗೂ ಗೊತ್ತಿಲ್ಲ ಅತ್ತೆ. ಹೊರಡುವಾಗ ನೀವು ಕೊಕ್ಕೆ ಹಾಕಿದ್ರಿ, ಈಗ ಅಮ್ಮನ ಸರ್ದಿ, ಅಮ್ಮಂಗೆ ಹುಷಾರಿಲ್ಲ. ಇದೇ ಒಳ್ಳೆ ಚಾನ್ಸು. ಅಪ್ಪ ಹೇಗಿದ್ರು ಅವರಿಬ್ಬರನ್ನ ಹನಿಮೂನ್ ಕಳಿಸ್ತಾರೆ. ಅದನ್ನೇ ಇಟ್ಕೊಂಡು ಅಮ್ಮ ಹುಷಾರಿಲ್ದೇ ಇರೋವಾಗ ಇವ್ರು ಊರು ಸುತ್ತಕ್ಕೆ ಹೋಗಿದ್ರು ಅಂತ ಚೆನ್ನಾಗಿ ಗಲಾಟೆ ಮಾಡ್ಬಿಡೋಣ. ರೀ, ಅತ್ತೆ ನೋಡಿ ಎಷ್ಟು ನಡುಕ್ತಾ ಇದ್ದಾರೆ. ಪ್ಲೀಸ್ ಹೋಗಿ ಡಾಕ್ಟರ್ನೇ ಇಲ್ಲಿ ಕರ್ಕೊಂಬಂದ್ಬಿಡಿ ಹೋಗಿ. ಅಯ್ಯೋ ಸುಬ್ರಹ್ಮಣ್ಯ, ಹೇಳಿದ್ನಲ್ಲಪ್ಪ ನನಗೇನಾಗಿಲ್ಲ. ನಿಮ್ಮ ಪಾಡಿಗೆ ನೀವು ಹೊರಡಿ. ಹೇಳ್ರಿ. ಹೌದೌದು, ಫ್ಲೈಟಿಗೆ ಲೇಟ್ ಆಗುತ್ತೆ, ನೀವು ಹೊರಟ್ಬಿಡಿ, ನಾನೊಬ್ಬ ಡಾಕ್ಟರ್ ಕರ್ಕೊಂಬರ್ತೀನಿ. ಮಾವ, ನಾವೆಲ್ಲೂ ಹೋಗ್ತಿಲ್ಲ ಮಾವ. ಅತ್ತೆನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನನಗಂತೂ ಎಲ್ಲಿಗೂ ಹೋಗೋಕೆ ಮನಸ್ಸಿಲ್ಲ.